ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ಭಾಗವಹಿಸಿರುವಂತ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಸಹೋದರರಾದಂತ ಶಿವರಾಜ್ ಪಾಟೀಲ್ ಅಣ್ಣವರು, ಅದೇ ರೀತಿ ನಮ್ಮ ಜಿಲ್ಲೆಯ ಯುವಕರ ಕಣ್ಮಣಿಗಳು ಹಾಗೂ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರಾದಂತ ಚಂದು ಪಾಟೀಲ್ ಅವರು, ನಮ್ಮ ನಗರದ ಪೂಜ್ಯ ಮಹಾಪೌರರು ಸಹೋದರರಾದಂತ ವಿಶಾಲ್ ದರ್ಗಿ ಅವರು ಮತ್ತು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಮಂಡಲಿನ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ನಾವು ಭಾಗವಹಿಸಿದ್ದೇವೆ. ಇವತ್ತು ಕಾಂಗ್ರೆಸ್ಸಿನ ರಾಜ್ಯದಲ್ಲಿರುವಂತಹ ಸರ್ಕಾರ ಪ್ರತಿನಿತ್ಯ ಕೇಂದ್ರದ ಮೇಲೆ ಗೂಬೆ ಕೂಡಿಸುವಂತ ಕೆಲಸ ಮಾಡ್ತಾ ಇದೆ. ಅವರು ಡೆಲ್ಲಿಗೆ ಹೋಗಿ ಅಲ್ಲಿ ಒಂದು ಪ್ರತಿಭಟನೆ ಮಾಡಿ ಕೇಂದ್ರದಿಂದ ಅನುದಾನ ಬರ್ತಾ ಇಲ್ಲ ಅಂತ ಅನ್ನುವ ಒಂದು ಆಪಾದನೆಯನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಇಡೀ ರಾಜ್ಯದಲ್ಲಿರುವಂತ ಎಲ್ಲಾ ಕಾಂಗ್ರೆಸ್ ಪಕ್ಷದ ಶಾಸಕರ ಹತ್ರ ಹೋಗಿ ಅವರಿಗೆ ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ರು. ಆ ಕರೆಯನ್ನ ನಾವು ಅತ್ಯಂತ ಶಾಂತ ರೀತಿಯಿಂದ ಅವರವರ ಮನೆಗಳಿಗೆ ಹೋಗಿ ಅವ್ರ ಹತ್ರ ನಮ್ಮ ಚಂದು ಪಾಟೀಲ್ ಅವರು ಹೇಳ್ದಂಗೆ ಅವರ ಒಂದು ಸಮಯವನ್ನ ಕೇಳಿ ನಾವು ಅವರ ಮನೆಗೆ ಹೋಗಿ ಶಾಂತ ರೀತಿಯಿಂದ ಅವರಿಗೆ ಮನವಿಯನ್ನ ಸಲ್ಲಿಸಿ ಅಲ್ಲಿಂದ ನಾವು ಪತ್ರಿಕೆ ಮತ್ತು ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಇವತ್ತು ನಾವು ಅಲ್ಲಿ ಪತ್ರಿಕೆ ಮುಖಾಂತರ ನಾವು ಹೇಳಿರುವಂತದ್ದು. ಅದನ್ನ ಆದ್ಮೇಲೆ ಕಾಂಗ್ರೆಸ್ ಕಚೇರಿಯಿಂದ ನಮ್ಮ ಕಚೇರಿಗೆ ಒಂದು ರಥವನ್ನ ನಮ್ಮ ಶಿವರಾಜ್ ಪಾಟೀಲ್ ಅಣ್ಣವರು ಹೇಳ್ದಂಗೆ ಒಂದು ಬಾಡಿಗೆ ವಾಹನವನ್ನ ತಗೊಂಡು ಬಂದು ನಮ್ಮ ಕಚೇರಿ ಎದುರುಗಡೆ, ಭಾರತೀಯ ಜನತಾ ಪಕ್ಷದ ಕಚೇರಿ ಎದುರುಗಡೆ ಅವರು ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸ್ವಾಮಿ, ಕಲ್ಯಾಣ ಕರ್ನಾಟಕದ ರಥ ಯಾರು ಪ್ರಾರಂಭ ಮಾಡಿದ್ದಾರೆ ಅಂತ ಅನ್ನೋದನ್ನ ನಿಮ್ಮ ಗಮನಕ್ಕಿರ್ಲಿ. ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಮೊದಲನೇ ಬಾರಿಗೆ ಹೈದರಾಬಾದ್ ಕರ್ನಾಟಕ ಅಂತ ಅನ್ನುವ ಹೆಸರನ್ನ ತೆಗೆದುಹಾಕಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗ ಅಂತ ಅನ್ನುವ ಹೆಸರನ್ನ ಕೊಟ್ಟಿರುವಂತಹ ಕೀರ್ತಿ ಅದು BS ಯಡಿಯೂರಪ್ಪ ಸಾಹೇಬರಿಗೆ ಸಲ್ಲುತ್ತೆ, ಅದು ನಮ್ಮ ಸರ್ಕಾರಕ್ಕೆ ಸಲ್ಲುತ್ತೆ. ಅದೇ ರೀತಿ ಅನುದಾನನೂ ಕೂಡ ಹಿಂದೆ ಇದೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗಳಿದ್ರೆ ಅವಾಗ ತಮ್ಮ CM ಕಾಂಗ್ರೆಸ್ನವರೇ ಇದ್ರು ಕೂಡ ಇಲ್ಲಿ ಬಂದು ಧ್ವಜಾರೋಹಣೆಯನ್ನ ಮಾಡಬೇಕು ಅಂತಂದ್ರೆ ಹೆದರ್ತಾ ಇದ್ರು, ಎಲ್ಲೋ ಒಂದು ಸಮುದಾಯದ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ. ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರತಿ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದ ತಕ್ಷಣನೇ ಈ ಭಾಗದ ಜನರ ಏನು ಕೂಗಿತ್ತು, ಈ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕ ಅನ್ನೋದನ್ನ ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಇದಕ್ಕೆ ನಾಮಕರಣವನ್ನ ಮಾಡ್ಬೇಕು ಅಂತ ಹೇಳಿ ಕೂಗಿತ್ತು. ಆ ಒಂದು ಕೆಲಸವನ್ನ ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾದ ತಕ್ಷಣನೇ ಇದರ ಒಂದು ಮರು ನಾಮಕರಣವನ್ನ ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಿಗಮ ಮಂಡಳಿಯನ್ನ ಅದಕ್ಕೆ ಮರು ನಾಮಕರಣವನ್ನ ಮಾಡಿ ಅದಕ್ಕೆ ಸಂಪೂರ್ಣವಾದಂತಹ ಅನುದಾನವನ್ನ ಕೊಡುವಂತದ್ದು ಕಾರ್ಯ ಮಾನ್ಯ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ, ನಮ್ಮ ಸರ್ಕಾರದ ನೇತೃತ್ವದಲ್ಲಿ ಆಗದು ಪ್ರಾರಂಭ ಆಗಿದೆ. ಹೀಗಾಗಿ ತಮಗೆ ಯಾವುದೋ ಒಂದು ನೈತಿಕತೆ ಇಲ್ಲ. ತಮ್ಮ ರಥ ಏನು ತಾವು ತಂದಿದ್ದೀರಿ, ಮುಂದಿನ ದಿನಗಳಲ್ಲಿ ನಮ್ಮ ರಥನೂ ಕೂಡ ಓಡಾಡ್ತಾ ಇದೆ ಇಡೀ ಜಿಲ್ಲಾದ್ಯಂತ. ವಿಕಸಿತ ಭಾರತ ರಥ ಕೇಂದ್ರದಲ್ಲಿ ಮಾನ್ಯ ಮೋದಿಜಿಯವರು ಮಾಡಿರುವಂತಹ ಸಾಧನೆ ರಥ ಇಡೀ ಭಾರತದಾದ್ಯಂತ ಓಡಾಡ್ತಾ ಇದೆ. ನಿಮ್ಮ ಕಚೇರಿ ಎದುರುಗಡೆಯೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಥವನ್ನ ತಗೊಂಡು ಬಂದು ಮಾನ್ಯ ಕೇಂದ್ರ ಸರ್ಕಾರ ಮೋದಿಜಿಯವರು ತಾವೇನು ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ತಾ ಇದ್ದೀರಲ್ಲ, ತಾವು ಡೆಲ್ಲಿಗೆ ಹೋಗುವಂತದ್ದು ಅವಶ್ಯಕತೆ ಇಲ್ಲ, ನಿಮ್ಮ ಕಚೇರಿ ಎದುರುಗಡೆನೆ ತಂದು ನಾವು ರಥ ನಿಲ್ಲಿಸುತ್ತೇವೆ. ಆ ರಥದ ಮುಖಾಂತರ ತಾವು ಮಾನ್ಯ ಮೋದಿಜಿಯವರು ಮಾಡಿರುವಂತಹ ಇಡೀ ದೇಶದಲ್ಲಿ ಮಾಡಿರುವಂತಹ ಸಾಧನೆಯನ್ನ ತಾವು ಆ ರಥದ ಮುಖಾಂತರ ಮತ್ತು ತಮಗೆ ನಾವು ಪುಸ್ತಕವನ್ನ ಅಭಿವೃದ್ಧಿ ಮಾಡಿರುವಂತಹ ಪುಸ್ತಕನ ಕೂಡ ಇವತ್ತು ತಮ್ಮ ಕಚೇರಿಯಲ್ಲಿ ಕೊಡುವಂತ ಕೆಲಸ ನಾವು ಮಾಡ್ತೇವೆ. ಇವತ್ತು ಏನು ನಮ್ಮ ಅಧ್ಯಕ್ಷರು ಹೇಳ್ದಂಗೆ
ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ. 8 ತಿಂಗಳಾಯ್ತು ಸರ್ಕಾರ ಬಂದು. ಈ ಭಾಗದಲ್ಲಿ ಬರಗಾಲ ಆಗಿದೆ, ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ನಮ್ಮ ತೊಗರೆ ಬೆಳೆಗೆ ಇಲ್ಲಿವರೆಗೂ ಕೂಡ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡಲಿಲ್ಲ, ಇಲ್ಲಿವರೆಗೂ ಅದಕ್ಕೆ ಬೆಂಬಲ ಬೆಲೆಯನ್ನ ಹೆಚ್ಚುವಂಥದ್ದು ಮಾಡಲಿಲ್ಲ. ಕಬ್ಬಿಗೆ ಏನು ಫ್ಯಾಕ್ಟರಿಗಳಿಗೆ ಕಬ್ಬು ಕೊಡ್ತಾ ಇದ್ದಾರೆ, ಆ ಕಬ್ಬಿಗೂ ಕೂಡ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಿಲ್ಲ, ರೈತರ ಸಾಲ ಮನ್ನಾ ಮಾಡಲಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಸುಳ್ಳು ಹೇಳಿ ಇವತ್ತು ರಾಜಕಾರಣವನ್ನ ಇವತ್ತು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷ ಹೇಳಿದಂಗೆ ಅವರಿಗೆ ಸರಿಯಾದಂತ ಬುದ್ಧಿ ಜನ ಕಲಿಸ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ನಮ್ಮ ದಕ್ಷಿಣದಲ್ಲಿರುವಂತ ಶಾಸಕರು, ಅವರಿಗೆ ಏನು ಸಮಸ್ಯೆ ಆಗಿದೆ ಗೊತ್ತಿಲ್ಲ, ಯಾಕೋ ಸ್ವಲ್ಪ ಬಹಳ ರಾಜಾರೋಷವಾಗಿ ಬಹಳಷ್ಟು ಮಾತನಾಡ್ತಾ ಇದ್ದಾರೆ. ಅವರು ಹಿಂದೆ MLC ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅಲ್ಲಿ ಚುನಾವಣೆಯಲ್ಲಿ ಅವರು ಗೆದ್ದು ಅವಾಗ ಸರ್ಕಾರದಿಂದ ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನ ಅಂದ್ರೆ ಕೂದಲುಗಳನ್ನ ಹಾಕೊಂಡಿದ್ದೀನಿ ಅಂತ ಹೇಳಿ ಸರ್ಕಾರದಿಂದ ಅನುದಾನವನ್ನ ಪಡೆಯುವಂತ ಕೆಲಸ ಮಾಡಿದ್ರು. ಅದು ನಾನು ಹೇಳ್ತಾ ಇಲ್ಲ, ಅದು ಎಲ್ಲ ಮಾಧ್ಯಮಗಳಲ್ಲಿ ಬಂದಿರುವಂತದ್ದು. ಅಂದ್ರೆ ಸರ್ಕಾರದ ಏನು ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಸರ್ಕಾರದಿಂದ ದುಡ್ಡನ್ನ ತಗೊಳ್ಳಕ್ಕೆ ಇವತ್ತಿನ ದಿವಸ ತಾವು ಬೇಡಿಕೆಯನ್ನ ಕೊಟ್ಟು ಸುಮಾರು 1 ಕೋಟಿ ರೂಪಾಯಿ ದುಡ್ಡು ಬೇಡಿದ್ದಾರೆ ಅಂತ ಹೇಳಿ ಪೇಪರ್ನಲ್ಲಿ ಮತ್ತು ಮಾಧ್ಯಮದಲ್ಲಿ ಬಂದಿರುವಂತದ್ದು. ಅದೆಲ್ಲವನ್ನು ಕೂಡ ತಮಗೊಂದು ಕಾಪಿ ಕೊಡ್ತಾರೆ. ಅದರ ನಂತರ ಆ ಚುನಾವಣೆಯಲ್ಲಿ ಮುಂದೆ MLC ನಲ್ಲಿ ಸೋತರು. ಸೋತ ಮೇಲೆ ಅವರು ಜನ ಯಾಕೆ ಸೋಲಿಸಿದ್ರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಆತ್ಮಲೋಕನೆ ಮಾಡ್ಕೋಬೇಕು. ನೀವು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ BG ಪಾಟೀಲ್ ಸಾಹೇಬ್ರ ಎದುರುಗಡೆ ನೀವು ಚುನಾವಣೆಯಲ್ಲಿ ಯಾಕೆ ಸೋಲ್ತಿದ್ರಿ? MLC ಚುನಾವಣೆಯಲ್ಲಿ ಸೋತ ಮೇಲೆ ಅಲ್ಲಿ ಮುಂದೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ BG ಪಾಟೀಲ್ ಸಾಹೇಬರು ಸತತವಾಗಿ 2 ಬಾರಿಯಲ್ಲಿ ಚುನಾವಣೆಗೆ ಗೆದ್ದಿದ್ದಾರೆ. ಆ ಚುನಾವಣೆ ಸೋತ ಮೇಲೆ ನನಗೆ ಜನ ಗೆದ್ಸೋದಿಲ್ಲ ಅಂತ ಹೇಳಿ ಅರ್ಥ ಆದ್ಮೇಲೆ ಇವತ್ತು ನಮ್ಮ ದಕ್ಷಿಣದಲ್ಲಿ ಬಂದು ನಿಂತು ಸುಳ್ಳು ಹೇಳಿ ಮತದಾರರ ದಾರಿ ತಪ್ಪಿಸಿ ಇವತ್ತಿನ ದಿವಸ ಅವ್ರ ಮತಗಳನ್ನ ಪಡ್ಕೊಂಡು ಗೆದ್ದಿದ್ದೀರಿ. ಆದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿನೂ ಕೂಡ ಅದೇ ಪರಿಸ್ಥಿತಿ ಆಗೋದಿದೆ. ಜನ ನಿಮ್ಮ ಏನು 8 ತಿಂಗಳ ಆಡಳಿತದಲ್ಲಿ ತಾವು ಏನೇನೋ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ, ಟ್ರಾನ್ಸ್ಫರ್ ದಂಧೆಯಲ್ಲಿ ಏನು ತೊಡ್ಕೊಂಡಿದ್ದೀರಿ, ಇದು ಎಲ್ಲವನ್ನು ಕೂಡ ಜನರಿಗೆ ಇವತ್ತು ಅರ್ಥ ಆಗಿದೆ. ನಾನು ಹೇಳಿದ್ದೆ, ಅವರ ಅಳಿಯನ್ನ PWD AWD ಆಗಿ ಇವತ್ತಿನ ದಿವಸ ಇಲ್ಲಿ ನೇಮಕವನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ತಾವು ಏನ್ ಹೇಳಿದ್ರಿ, ನಮ್ಮ ತಂದೆಯವರ ಕಾಲದಿಂದಾನು ಕೂಡ ಅವ್ರು ಇದ್ರು ಅಂತ ಹೇಳಿ. ಹೌದು, ನಮ್ಮ ತಂದೆಯವರ ಕಾಲದಿಂದಾನು ಕೂಡ ನಾವು ಯಾವುದೇ ರೀತಿಯಾಗಿ ಇವತ್ತು ಅಧಿಕಾರಿಗಳು, ಯಾಕಂದ್ರೆ ಸರ್ಕಾರ ಬದಲಾವಣೆಗಳು ಆಗ್ತಾ ಇರ್ತವೆ, ಆದ್ರೆ ಅಧಿಕಾರಿಗಳು ಅವರ ಮನವನ್ನ ಒಲಿಸಿ ನಾವು ಇವತ್ತು ಸರ್ಕಾರದ ಹಂತದಲ್ಲಿ ನಾವು ಕೆಲಸಗಳನ್ನ ಯೋಜನೆಗಳನ್ನ ಅಳವಡಿಸಬೇಕಾಗುತ್ತೆ. ಆದ್ರೆ ನಮ್ಮ ಮನೆಯಲ್ಲಿ ಯಾರು ಕೂಡ ಕಾಂಟ್ರಾಕ್ಟರ್ ಇಲ್ಲ. ಅದೇ PWD ಇಲಾಖೆಯಲ್ಲಿನೇ ನಿಮ್ಮ ಮಗ ಕಾಂಟ್ರಾಕ್ಟರ್ ಇದ್ದಾನೆ, ಅವನ ಹೆಸರ ಮೇಲೆ ಲೈಸೆನ್ಸ್ ಇದೆ. ಯಾವಾಗ ನಿಮ್ಮ ಅಳಿಯನೇ AWD ಇರ್ತಾನೆ, ಯಾವಾಗ ನಿಮ್ಮ ಮಗನೇ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾನೆ ಅಂತಂದ್ಮೇಲೆ ಅಲ್ಲಿ ಭ್ರಷ್ಟಾಚಾರ ಆಗುತ್ತೆ ಆಗೋದಿಲ್ಲ ಅಂತ ಅನ್ನೋದು ಇವತ್ತು ಜನರು ಮಾತಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷ ಹೇಳಿದ್ರು ಲ್ಯಾಂಡ್ ಆರ್ಮಿ ವಿಚಾರವಾಗಿ. ಜನ ಇವತ್ತು ಇಲ್ಲಿ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅನ್ನ ತರಬೇಕಂತ ಹೇಳಿ ಪತ್ರಗಳನ್ನ ಕೊಟ್ಟು ಆ ಅಧಿಕಾರಿಯನ್ನ ಇವತ್ತು ಅಲ್ಲಿ ತರದೆ ಬೇರೆಯವರನ್ನ ತಗೊಂಡು ಬಂದು ಮತ್ತು ಆ ಅಧಿಕಾರಿಯಿಂದ ಲಾಭವನ್ನ ಪಡ್ಕೊಂಡು ಅವರಿಂದ ಅನುಕೂಲಗಳನ್ನ ಮಾಡಿಕೊಂಡು ಅವರಿಗೆ ಬೇರೆ ಇಲಾಖೆಯಲ್ಲಿ ಇವತ್ತು ತಾವು ಪೋಸ್ಟಿಂಗ್ ಅನ್ನ ಕೊಟ್ಟಿದ್ದೀರಿ. ಅವರು ಕೆಲವು ದಿವಸಗಳಲ್ಲಿ ರಿಟೈರ್ಡ್ ಆಗೋರಿದ್ದಾರೆ. ರಿಟೈರ್ಡ್ ಆದ್ಮೇಲೆ ದಾಖಲೆ ಸಮೇತ ತಾವು ಏನೇನು ಅವರಿಂದ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇವತ್ತು ನಾವು ಮಾಧ್ಯಮದ ಮುಂದೆ ನಾವು ತರೋರಿದ್ದೇವೆ. ಅದ್ರ ನಂತರ ನೀವು ಏನು ಹೇಳ್ತೀರಿ, ಪ್ರತಿ ಸಾರ್ತಿ
20 ವರ್ಷಗಳಿಂದ ನಾವು ಇಲ್ಲಿ ಸತತವಾಗಿ ಇಲ್ಲಿ ನಾವು ಈ ದಕ್ಷಿಣದಲ್ಲಿ ನಾವು ಗೆಲ್ತೇವೆ ಚುನಾವಣೆಯನ್ನ ಅಂತ ಹೇಳಿ. ಸ್ವಾಮಿ 20 ವರ್ಷದಿಂದ ಜನ ನಮ್ಗೆ ಗೆಲ್ಸಿದ್ದಾರೆ ಅಂತಂದ್ರೆ ಜನರ ವಿಶ್ವಾಸ ನಮ್ಮ ಮೇಲಿದೆ. ಪೂಜ್ಯ ತಂದೆಯವರಾದಂತ ಚಂದ್ರಶೇಖರ್ ಪಾಟೀಲ್ ರೇವೂರವರು ಅವರು ಸತತವಾಗಿ 2 ಬಾರಿ ಇಲ್ಲಿ ಗೆದ್ದಿರುವಂತದ್ದು. ಅವರ ಒಂದು ಅಭಿಮಾನದಿಂದ ಜನರು ಅವ್ರು ಮಾಡಿರುವಂತಹ ಕೆಲಸದಿಂದ ಅವರನ್ನ ಗುರುತಿಸಿ ಇವತ್ತಿನ ದಿವಸ ಅವರಿಗೆ ಅವಕಾಶ ಕೊಟ್ಟಿರುವಂತದ್ದು. ನಾವು ಚಂದ್ರಶೇಖರ್ ಪಾಟೀಲ್ ರೇವೂರವರು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿ, ಮೊದಲನೇ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿದ್ದಾರೆ. ಆ ಸಂಘದಲ್ಲಿ ಅವ್ರು ಕೆಲಸ ಮಾಡಿದ್ದಕ್ಕಾಗಿ, ಅಧ್ಯಕ್ಷರಾಗಿದ್ದಕ್ಕಾಗಿ ನಮ್ಮ ಸುಮಾರು 60 ವರ್ಷ ಈ ಔಷಧ ವ್ಯಾಪಾರದಲ್ಲಿ ನಮ್ಮ ಕುಟುಂಬ ಇರೋದ್ರಿಂದ ಅವರಿಗೆ ಒಂದು ಗೌರವವನ್ನ ಸೂಚಿಸಬೇಕು ಅಂತ ಹೇಳಿ ಆ ಸಂಘದವರು 10 ವರ್ಷದಿಂದನೇ ಅವರ ಒಂದು ಹೆಸರಿನಿಂದ ಭವನವನ್ನ ಮಾಡಬೇಕು ಅಂತ ಹೇಳಿ ಅವರ ಹೆಸರನ್ನ ಇವತ್ತು ಇಟ್ಟು ಅಲ್ಲಿ ಒಂದು ಭವನವನ್ನ, ಕಟ್ಟಡವನ್ನ ಆಗಿದೆ. ಅದಕ್ಕೂ ಕೂಡ ತಾವು ಅಸೂಯೆಯನ್ನ ತೋರಿಸ್ತಾ ಇದ್ದೀರಿ. ನಮ್ಮ ಸಹೋದರರಾದಂತ, ನಮ್ಮ ದಲಿತ ಮುಖಂಡರಾದಂತ ವಿಶಾಲ್ ದರ್ಗಿಯವರು ನಮ್ಮ ತಂದೆಯವರ ಮೇಲೆ ಅಭಿಮಾನವಿಟ್ಟು ಅಲ್ಲಿ ಆ ಭವನಕ್ಕೆ ನನ್ನ ವೈಯಕ್ತಿಕವಾಗಿ, ಸರ್ಕಾರದ ಯಾವುದೇ ಅನುದಾನ ಅಲ್ಲ, ಅವರ ವೈಯಕ್ತಿಕ ಸಹಕಾರದಿಂದ ಒಂದು ಮೂರ್ತಿಯನ್ನ ಇವತ್ತಿನ ದಿವಸ ನಮ್ಮ ಸಂಘಕ್ಕೆ ಒಂದು ಕೊಡುಗೆಯಾಗಿ ನೀಡಿದ್ದಾರೆ. ಆ ಮೂರ್ತಿಯನ್ನ ನಾವು ಇಟ್ಟಿದ್ದೇವೆ. ಅದಕ್ಕೂ ಕೂಡ ತಾವು ಇವತ್ತು ಅಸೂಯೆಯನ್ನ ಇವತ್ತಿನ ದಿವಸ ತೋರಿಸ್ತಾ ಇದ್ದೀರಿ. ರಾಜಕಾರಣ ಮಾಡೋದಿದ್ರೆ ನಮ್ಮ ಜೊತೆಯಲ್ಲಿ ಮಾಡಿ, ಆದ್ರೆ ನಮ್ಮ ತಂದೆಯವರ ವಿಚಾರಕ್ಕೆ ಬಂದ್ರೆ ಅಥವಾ ನಮ್ಮ ಹಿಂದಿನ ಶಾಸಕರಾಗಿ ಅವರು ಸತತವಾಗಿ ನಮ್ಮ ಕುಟುಂಬದ, ನಮ್ಮ ತಾಯಿಯವರಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ಅವರು ಜನರ ಮನಸ್ಸನ್ನ ಗೆದ್ದು ಇವತ್ತು ಈ ಭಾಗದ ಸೇವೆಯನ್ನ ಪ್ರಾಮಾಣಿಕತೆಯಿಂದ ಮಾಡುವಂತ ಕೆಲಸ ಇವತ್ತಿನ ದಿವಸ ಅವ್ರು ಮಾಡಿದ್ದಾರೆ. ಅವರ ವಿಚಾರಕ್ಕೆ ಬಂದ್ರೆ, ಅವರ ಅಭಿಮಾನಿಗಳಿಗೆ ನೋವಾದ್ರೆ ಅದು ಮುಂದಿನ ದಿನಗಳಲ್ಲಿ ಸರಿ ಆಗೋದಿಲ್ಲ ಅಂತನ್ನುವ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಾವು ವೈಯಕ್ತಿಕವಾಗಿ ನಮ್ಮ ಸಹೋದರ ಡಾಕ್ಟರ್ ಇದ್ದಾನೆ. ಡಾಕ್ಟರ್ಗಳು ತಮ್ಮ ಆಸ್ಪತ್ರೆ ಕಟ್ಟೋದು ತಪ್ಪಿದೆನಾ? ಜನರ ಸೇವೆಗಾಗಿ ತಮ್ಮ ಈಗ ಅವ್ರ ಮಗನು ಕೂಡ ಒಬ್ಬ ವೈದ್ಯನಿದ್ದಾನೆ. ಬೆಂಗಳೂರಿನಲ್ಲಿ ಅವನು ಕೂಡ ಫ್ಲಾಟ್ ಗಳನ್ನ ಖರೀದಿ ಮಾಡಿದ್ದಾನೆ. 1 ಕೋಟಿ ರೂಪಾಯಿ ಕಾರಿನಲ್ಲಿ ತಿರುಗಾಡ್ತಾನೆ. ಅಂದ್ರೆ ಅವರವರು ವೈಯಕ್ತಿಕವಾಗಿರುವಂತದ್ದು ವಿಚಾರವನ್ನ ತಗೊಂಡು ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಅಂತಂದ್ಮೇಲೆ ಇದು ನಿಮ್ಗೆ ಶೋಭೆ ತರುವಂತದ್ದಲ್ಲ. ಏನಾದ್ರೂ ತಮಗೆ ರಾಜಕಾರಣ ಮಾಡ್ಬೇಕಾಗಿದ್ರೆ ನೇರವಾಗಿ ತಾವು ಜನರ ಮುಂದೆ ಬನ್ನಿ. ನಾವು ಕೂಡ ಸಿದ್ಧರಿದ್ದೇವೆ ಜನರ ಎದುರುಗಡೆ ಬಂದು ಮಾತಾಡ್ಲಿಕ್ಕೆ. ನಾವು 60 ವರ್ಷದಿಂದ ಆದೇಶ್ ಮೆಡಿಕಲ್ ಹಾಲ್ ಅಂತಂದ್ರೆ ನಾವು ಇವತ್ತು ನಿನ್ನೆ ಪ್ರಾರಂಭ ಮಾಡಿರುವಂತ ಔಷಧ ಅಂಗಡಿ ಅಲ್ಲ. ನಾವು ಔಷಧ ವ್ಯಾಪಾರ ಮಾಡುವಂತದ್ದು ನಮ್ಮ 3 ತಲೆಮಾರು ನಾವು ಔಷಧ ವ್ಯಾಪಾರವನ್ನ ಮಾಡ್ತಾ ಬಂದಿದ್ದೇವೆ. ಅದು ಉದ್ಯೋಗ ಬೇರೆ, ರಾಜಕಾರಣ ಬೇರೆ. ಹೀಗಾಗಿ ನಾನು ಕೊನೆಯದು ಅವರಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ, ದಯಮಾಡಿ ನಿಮ್ಮ ನಾಲಿಗೆಗೆ ಮತ್ತು ಮೆದುಳಿಗೆ ಸ್ವಲ್ಪ ಸರಿಯಾದ ರೀತಿಯಿಂದ ಒಂದು ಇದನ್ನ ಅಂದ್ರೆ ಭಾಷೆಯನ್ನ ಉಪಯೋಗ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅರ್ಥ ಆಗುವಂತ ಭಾಷೆಯಲ್ಲಿ ನಾವು ಕೂಡ ಮಾತನಾಡ್ಬೇಕಾಗತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲ ಪತ್ರಕರ್ತರಿಗೆ ನಾನು ಬಂದಿದ್ದಕ್ಕಾಗಿ, ಸಹಕಾರ ನೀಡಿದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು. BY ವಿಜೇಂದ್ರ ಅಣ್ಣವರು ಆದೇಶ ಮ್ಯಾಗ ಏನು ನಾವೆಲ್ಲ ಲೀಡರ್ಸ್ಗಳು ಅಪ್ಪುಗೌಡ್ರ ನೇತೃತ್ವನಾಗ, ನಮ್ಮ ಶಿವರಾಜ್ ಗದ್ದೆವಾಡಿ ಅನ್ನೋ ನೇತೃತ್ವನಾಗ ಎಲ್ಲ ಲೀಡರ್ಸ್ ಹೋಗಿ ಎಲ್ಲ MLA ಅವ್ರ ಮನೆಗೆ ಹೋಗ್ಬೇಕು, ಶಾಂತಿ ರೀತಿಯಿಂದ ಹೋಗಿ ಮೆಮೊಡಮ್ ಸಲ್ಸ್ ಹೊರಬೇಕಂತ ಆ ಆದೇಶ ಪ್ರಕಾರ ನಾವು ಅಪ್ಪುಗೌಡ್ರು, ಶಿವರಾಜ್ ಗದ್ದೆವಾಡಿ ಎಲ್ಲೋ ಹೋಗಿ, ಮತ್ತ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ P ರಾಜೀವ್ ಅವ್ರು ಹೇಳಿರೋರು ಹೆಚ್ಚಿಗೆ ಜನನು ಹೋಗ್ಬೇಡ್ರಿ, ಅಲ್ಲಿ ಹೆಚ್ಚಿಗೆ ಕೂಗ್ಬೇಡ್ರಿ, ಏನು ಗದ್ದಲು ಮಾಡ್ಬೇಡ್ರಿ, ವೆರಿ ಸಿಸ್ಟಮೆಟಿಕ್ ಆಗಿ ಒಳ್ಳೆ ರೀತಿಯಲ್ಲಿ ಮಾಡಂತ ಹೇಳಿ ಆ ಆದೇಶ ನಾವು ಮಾಡಿ ಬಂದಿದ್ದೇವೆ. ಅದೇ ತರ ನಿನ್ನೆ ಬೆಳಗ್ಗೆ ನಮಗ ಗೊತ್ತಾಯ್ತು, ಒಂದಿಷ್ಟು ಪೊಲೀಸ್ ಜನ ಫೋನ್ ಹಚ್ಚಿದ್ರು ನಮ್ಗೆ, ನೀವೇನ್ ಬರ್ತಾ ಇದ್ರೇನು ನಿಮ್ ಪಾರ್ಟಿ ಆಫೀಸಿಗೆ ಅಂತ ಹೇಳಿ. ನಾವು ಹೇಳಿದ್ರೆ ನಮ್ದೇನು ಯಾವಾಗ ಮೀಟಿಂಗ್ ಇಲ್ಲ, ಏನೂ ಇಲ್ಲ, ಇವತ್ತೇ ನಾವು ಬರ್ತಾ ಇಲ್ಲ. ಅವ್ರು ಹೇಳಿದ್ರು ಇಲ್ಲ, ಕಾಂಗ್ರೆಸ್ ಅವ್ರು ಏನೋ ರಥ ತಗೊಂಡು ಬಂದಿದ್ದಾರೆ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಜನ ತೊಂದರೆ ಆಗ್ತಾ ಇದೆ, ತಾವ್ ಯಾರು ಬರ್ತೀರ ಅಂತ ಹೇಳಿ. ಅದು ನಮ್ಗೆ ಯಾರಿಗೂ ಕಾಲ್ ಮಾಡಿಲ್ಲ ಅಂತಂತೆ ತಕ್ಷಣ ನಮ್ಮ ಅಧ್ಯಕ್ಷರೇನು ಕೇಳ್ದ, ಮತ್ತೆ ಅಪ್ಪುಗೌಡ್ರೇನು ಕೇಳ್ದ, ನಮ್ಗೆ ಏನು ಕರೆದಿಲ್ಲ ಅವರು. ನಾವು
ಅವ್ರ ಕಚೇರಿಗ ಅವ್ರ ಮನೆಗೆ ಹೋಗ್ಬೇಕಂತಂದ್ರೆ ಅವ್ರ ಎಲ್ಲಾ PA ಫೋನ್ ಹಚ್ಚಿ ವಿನಂತಿ ಮಾಡ್ಕೊಂಡಿದ್ದ, ಎಲ್ಲಾರಪ್ಪ ಶಾಸಕರುಗಳು ಅವರೇ ಪರೇಶಾನ್ ಆಗ್ಯಾರ, ಇವ್ರಿಬ್ರು ಯಾಕೆ ಅಂತ ನಂಬಲ್ಲ ಅಂತೇಳಿ. ಅವ್ರ ಒಟ್ಟ ನಮ್ಗೆ ನೀನ್ ಯಾರು ಕಾಲ್ ಮಾಡಿಲ್ಲ, ನೀನ್ ಬಂದಿ ಒಂದು ರಥಯಾತ್ರೆ ಅಂತೇಳಿ ನಾವೊಂದೇನು ತಿಳಿದು ಸಿದ್ದರಾಮಯ್ಯ ನೇತೃತ್ವನಾಗ DK ಶಿವಕುಮಾರ್ ನೇತೃತ್ವನಾಗ ಒಂದು ರಥ ಮಾಡ್ಯಾರ ಅವರು. ಅದ್ರಾಗ ನಮ್ಮಂಗ ಭಾರತೀಯ ಜನತಾ ಪಾರ್ಟಿ ಹ್ಯಾಂಗ್ ವಿಡಿಯೋ ಮಾಡಿ ವಿತ್ ಪ್ರೂಫ್ ಕೆ ಸಾಥ ವಿತ್ ಡಾಕ್ಯುಮೆಂಟ್ ಕೆ ಸಾಥ ಏನ್ ಕಳಿಸ್ತಾರಂತ ತಿಳಿದು. ಬಟ್ ನಮ್ಗೆ ಗೊತ್ತಿಲ್ಲ, ಇಲ್ಲೇ ನಮ್ಮ ಹೆರಿಟೇಜ್ ಹೋಟೆಲ್ ಹಿಂದ ಒಂದ್ ಕಿರಾಯ ಗಾಡಿ ತಗೊಂಡು ಬಂದು ಅದಕ್ಕೊಂದು ಬ್ಯಾನರ್ ಹಚ್ಚಿ ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡಿ ಒಳಗ್ ಬರ್ರಿ, ಮಕ್ಕೋರಿ, ಅಡ್ಡಾರಿ ಅಂತ ಯೂಸ್ಲೆಸ್ ವರ್ಡ್ಸ್ ಶಬ್ದ ಹೇಳಿ ನಮ್ ತಿರುಗಾಡ್ತಾರ ಅಂತ ಹೇಳಿ. ನಾವೇನ್ ಹೇಳಕ್ ಬಯಸ್ತೀವೋ ಅವ್ರೀಗ ನಮ್ಗೇನು ನೋಡೋದಿಲ್ಲ, ನಾವೇನ್ ಮೆಮೊಡಮ್ ಕೊಟ್ಟಿದ್ಯೋ ನೀವು ಕೊಟ್ಬಿಟ್ಟು ಮೆಮೊಡಮ್ ಪ್ರೆಸ್ ಮೀಟ್ ಮಾಡ್ರಿ, ಪ್ರೆಸ್ಸಿಗೆ ಹೇಳ್ರಿ, ಜನ ಹೇಳ್ರಿ. ಅವ್ರು ಏನ್ ಹೇಳ್ತಾ ಇದಾರ, ನಾವು ಅಪ್ಪಗೊಂಡು ನಮ್ಮ ಅಧ್ಯಕ್ಷರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದೇವೆ. ನಮ್ಗೆ ಏನೂ ಮಿಸ್ಗೈಡ್ ಮಾಡ್ತಾ ಇಲ್ಲ. ನಮ್ ಸರ್ಕಾರ ಇದ್ದಾಗ, ಅಪ್ಪುಗೌಡ್ರು ಶಾಸಕರಿದ್ದಾಗ, KKDB ಚೇರ್ಮನ್ ಇದ್ದಾಗ ನಾವು ನಮ್ ತಂದೆಯವರು ಅನುದಾನಾಗ, CM ಸ್ಪೆಷಲ್ ಫಂಡ್ನಾಗ, ಕಾರ್ಪೊರೇಷನ್ ಫಂಡ್ನಾಗ ನಾವು ಏನೇನ್ ಕೆಲಸ ಮಾಡಿದೆವು, ಪ್ರತಿ ದಿವಸ ಒಂದ್ ಏರಿಯಾ, ಒಂದ್ ಗಲ್ಲಿ, ಒಂದ್ ವಾರ್ಡ್ನಾಗ ನಾವು ಅಭಿವೃದ್ಧಿಗಳು ಮಾಡ್ತಾ ಇದ್ದೇವೆ. 9 ತಿಂಗಳಾಯ್ತು. ಇಲ್ಲೇ ನಮ್ಮ ಮೇಯರ್ ಸಾಹೇಬ್ರು, ನಮ್ಮ ಸಂಘಟಕ ಕಾರ್ಪೊರೇಷನ್ ಕಮಿಷನರ್ ಮಾತಾಡೀನಿ, ಅವ್ರು ಖುದ್ದು ಹೇಳಿದ್ದಾರೆ 9 ತಿಂಗಳಾಯ್ತು, 1 ರೂಪಾಯಿನೂ ಗುಲ್ಬರ್ಗಾ ನಾರ್ತ್ ಅಂಡ್ ಸೌತ್ ನಾಗ ಹೊಸದು ಯಾವಾಗ್ಲೂ ಯೋಜನೆ ಆಗಿಲ್ಲ, ಯಾವಾಗ್ಲೂ ಉದ್ಘಾಟನೆ ಆಗಿಲ್ಲ ಅಂತ ಹೇಳಿದಾರೆ. ಯಾವ ಆಗಿದೆ ಅಂತಂದ್ರೆ ಅಪ್ಪುಗೌಡರು ಅನುದಾನ ಉಳಿದಿತ್ತು ಕೆಲಸ ನಾವೇನ್ ಮಾಡಿದೆವು, ನಮ್ಮ ಸಚಿವರಾದ ನಿರಾಣಿ ಸಾಹೇಬ್ರ DMF ಫಂಡ್ ಏನಿತ್ತು ಅವು ಓಪನಿಂಗ್ ಮಾಡಿದಾರೆ ಅವ್ರೆ. ಸೊ ಅದಕ್ಕೆ ದಯವಿಟ್ಟು ನಮ್ಗೆ ಯಾರಿಗೂ ಮಿಸ್ಲೀಡ್ ಮಾಡೋದಿಲ್ಲ, ನಮ್ಗೆ ಏನು ಶೋ ಪುಟಪ್ ಮಾಡೋದಿಲ್ಲ. ನೇರವಾಗಿ ನೀವು ಏನೇನ್ ಫಂಡ್ ತಂದಿರಿ, ನಿಮ್ ಸೆಕ್ರೆಟರಿಯೇಟ್ ವಿಧಾನಸೌಧನಾಗ ನಾವು ಮಾತಾಡಿದೆವು, ಅವ್ರು ಹೇಳ್ತಾರ ನಾವು MLA ನಾಡಿನ 1 ರೂಪಾಯಿನೂ ಬಿಟ್ಟಿಲ್ಲ, ಮತ್ ನೀವು ಯಾಕೆ ಕೆಲಸ ಮಾಡಿರಿ? ಸೊ ಅದಕ್ಕೆ ಮಂದಿಗ ನೀವು ಸುಮ್ಮನೆ ಹಚ್ಚದ ಕೆಲಸ ಬಂದ್ ಮಾಡಬೇಕು. ನೇರವಾಗಿ ಏನ್ ಮಾಡಿರಿ ನಿಮ್ ಲಿಸ್ಟ್ ಕೊಡ್ರಿ, ಆ ಲಿಸ್ಟ್ ನಿಮ್ಮ ಹತ್ರ ಇತ್ತಂತ ನಾವೇ ಬಂದು ತಗೋತೀವಿ. ಅದಕ್ಕೆ ಮುಂದಿನ ಬರೋ ದಿನಗಳಾಗ ನೀವು ಇದೇ ತರ ಮಿಸ್ಗೈಡ್ ಮಾಡಬೇಡ್ರಿ. ಸುಳ್ಳು ಹೇಳಿ, ಸುಳ್ಳು ಆಶ್ವಾಸನೆ ಹೇಳಿ ಏನ್ ಗೆದ್ದಿದ್ದೀರಿ ಅದ್ರ ತಕ್ಕ ನಡೀರಿ, ಇಲ್ಲಕಂದ್ರೆ ಬರೋ ದಿನಗಳಾಗ ನಿಮ್ಗ ಜನ ಮತ್ತೊಂದು ಪಾಠ ಕಳಿಸ್ತಾರ ಅಂತ ಹೇಳಿ ಬಯಸ್ತೀವಿ. ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಜೊತೆಲಿರುವಂತ ಮಹಾನಗರ ಜಿಲ್ಲೆ ಅಧ್ಯಕ್ಷರಂತ ಚಂದ್ರು ಪಟ್ಲವರೇ ಮತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಂತ ಅಪ್ಪುಗೌಡ ಪಟ್ಲವರೇ, ಈ ಮಹಾನಗರ ಜಿಲ್ಲೆಯ ಮೇಯರ್ ಅಂತ ವಿಶಾಲ್ ಬರ್ಗಿ ಅವರೇ, ನಮ್ಮ ಆದಿಗಳವರೇ, ನಮ್ಮ ಶಿವಜನ ಅವರೇ, ನಮ್ಮ 2 ಉತ್ತರ ಮತ್ತು ದಕ್ಷಿಣ ಮಂಡಲ ಇಬ್ಬರು ಅಧ್ಯಕ್ಷರೇ, ಮತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಸಹೋದರರು, ಮೊನ್ನೆ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಆದೇಶದ ಮೇರೆಗೆ, ರಾಜ್ಯ ನಾಯಕರ ಒಂದು ಆದೇಶದ ಮೇರೆಗೆ ನಮ್ಮೆಲ್ಲ ನಾಯಕರು ಅಪ್ಪುಗೌಡರು ಮತ್ತು ಚಂದ್ರು ಪಾಟೀಲ್ ಮತ್ತು ಅಪ್ಪುಗೌಡರು, ಅಮರನಾಥ್ ಪಾಟೀಲ್ ಅವರು, ನಾವು ಎಲ್ಲ ನಮ್ಮ ಪಕ್ಷದ ಎಲ್ಲ ನಾಯಕರ ನೇತೃತ್ವದಲ್ಲಿ ಪ್ರತಿಯೊಂದು ಮಂಡಲಗಳಲ್ಲಿ ಪ್ರತಿಯೊಂದು ಶಾಸಕರಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸುವಂತ ಕೆಲಸ ನಮ್ಮ ಪಕ್ಷದ ವತಿಯಿಂದ ನಾವು ಮಾಡಿದ್ದೀವಿ. ಅಧಿಕಾರ ಬಂದ ನಂತರ 8 ತಿಂಗಳ ನಂತರ, ಯಾಕಂದ್ರೆ ಅಧಿಕಾರ ಬಂದ ನಂತರ ಎಲ್ಲರಿಗೂ ಕೂಡ ಒಂದು ಇವರಿಗೆ ಜನಪರವಾದ ಕಾಳಜಿ ಇವತ್ತೇನು ರಥ ತಗೊಂಡು ನಮ್ಮ ಅಪ್ಪುಗೌಡರ ಮೇಲೆ, ನಮ್ಮ ಪಕ್ಷದ ಮೇಲೆ ಇವತ್ತು ಆಪಾದನೆ ಮಾಡ್ತಾ ಇರುವಂತ ಈ ಕಾಂಗ್ರೆಸ್ ಪಕ್ಷದವರಿಗೆ ಸ್ವಲ್ಪ ಆದ್ರೂ ನಾಚಿಕೆ, ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಜನರ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡ್ಲಿಕ್ಕೆ, ಜನರಿಗೆ ಅನುಕೂಲ ಮಾಡಿಕೊಡುವಂತ ನಿಟ್ಟಿನಲ್ಲಿ ಈ ದಿಶಾ ಮೀಟಿಂಗ್ 2 ದಿನಗಳ ಕಾಲ ನಡೆಯಿತು. ಕೇಂದ್ರ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮ ಅನುಷ್ಠಾನದ ಬಗ್ಗೆ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು, ರಾಜ್ಯ ಸರ್ಕಾರದ ಕಾರ್ಯಕ್ರಮದ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗಿತ್ತು. ಆದ್ರೆ ಒಬ್ಬ ಶಾಸಕರು ಕೂಡ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲೇ ತಿರುಗಾಡ್ತಾ ಇದ್ರು, ಕಲಬುರಗಿ ಇಲ್ಲೇ ತಿರುಗಾಡ್ತಾ ಇದ್ರು, ಅವರೆಲ್ಲಾ ಶಾಸಕರು ಕೂಡ ಇಲ್ಲೇ ತಿರುಗಾಡ್ತಾ ಇದ್ರು. ಆದ್ರೆ ಒಂದೇ ಒಂದು ತಾಸು ಕಾಲಕ್ಕಲ್ಲ ಆ ಸಭೆಯಲ್ಲಿ ಭಾಗವಹಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡಿಲ್ಲ. ಇದು ಜನರ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟವಾದ ಉದಾಹರಣೆ ಇತ್ತು. ನಮ್ಮ ಸಣ್ಣ ಉಸ್ತುವಾರಿ ಸಚಿವರು ಬಹಳ ಸಲ ನಾವು ಪತ್ರಿಕಾ ಮಾಧ್ಯಮದ ಮಿತ್ರರ ಜೊತೆ ಮಾತಾಡುವಾಗ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಅನುದಾನಗಳು, ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾರೆ. ಈ ನಿನ್ನೆ ದಿಶಾ ಮೀಟಿಂಗ್ ನಲ್ಲಿ ಭಾಗವಹಿಸುವ ಮುಖಾಂತರ ಅದರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಅದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ಒಬ್ರು ಕೂಡ ಸುಳಿಯುವಂತ ಕೆಲಸ ಮಾಡಿಲ್ಲ. ಇದನ್ನು ಕೂಡ ಭಾರತೀಯ ಜನತಾ ಪಕ್ಷ ಇವತ್ತು ಖಂಡನೆ ಮಾಡ್ತಾರೆ. ನಮ್ಮ ಅಧ್ಯಕ್ಷರ ನೇತೃತ್ವ ಕರೆ ಮೇಲೆ ನಾವೆಲ್ಲ ಶಾಸಕರ ಮನೆಗೆ ಹೋಗಿ ಒಂದು ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ. ಆ ಮನವಿ ಪತ್ರ ಕೊಟ್ಟು ಬಂದ ತಕ್ಷಣ ನೆಕ್ಸ್ಟ್ ಡೇ ಅವರು
ಒಂದು ಈ ರಥದ ಹೆಸರು ನೋಡ್ರಿ, ಈ ರಥದ ಹೆಸರು ಕೇಳಿ ಅವ್ರು ಏನ್ ಇಟ್ಟಿರಲ್ಲ ಸರ, ತಮ್ಮ ದಯವಿಟ್ಟು ಪತ್ರಿಕಾ ಮುಖಾಂತರನೇ ಅವ್ರಿಗೆ ಕೇಳ್ಬೇಕು ತಾವು. ಕಲ್ಯಾಣ ಪ್ರಗತಿ ರಥ ಅಂತ ಏನ್ ಪ್ರಗತಿ ಮಾಡಿದಾರ ಅವರು? ಇದನ್ನ 9 ತಿಂಗಳಲ್ಲಿ ಏನ್ ಪ್ರಗತಿ ಮಾಡಿದಾರ ಅವರು? ಪ್ರಗತಿ ಏನ್ ಮಾಡಿದಾರೆ 9 ತಿಂಗಳಲ್ಲಿ? ಯಾವ್ದೇ ರೀತಿಯಂತ ಪ್ರಗತಿ ಇಲ್ಲ, ಏನೂ ಇಲ್ಲ. ಈ ರಥ ತರ್ತಾರ, ಈ ರಥ ತಂದು ನಮ್ಮ ಆಫೀಸ್ ನಲ್ಲಿ ನಿಂತ್ಕೇಸಂದ್ರ ಹೇಳ್ಕೇಸಂದ್ರ AC ಬಸ್ ಇದೆ, AC ಗಾಡಿಯಲ್ಲಿದೆ, AC ಬಂದ್ ಕೇಸ ಮಲ್ಕೋರ್ ಅಂತ ಹೇಳ್ಕೇಸಂದ್ರ ಇದು ವರ್ಡ್, ಇದ್ರ ಶಬ್ದ ಇದು ತಪ್ಪು ಅನಿಸ್ತದ. ಯಾಕಂದ್ರೆ ನಮ್ಮ ಶಾಸಕರು, ಇಬ್ರು ಶಾಸಕರು, ಮಾಜಿ ಶಾಸಕರು ಹಾಗೂ ಅವ್ರನ್ನು ಶಾಸಕರೇ, ಇವ್ರನ್ನು ಶಾಸಕರೇ, ಮುಂಬರುವ ದಿನಗಳಲ್ಲಿ ಶಾಸಕರಾಗೇ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಅವ್ರೇನ್ ಮಾತಾಡ್ತಾ ಇದಾರೆ ನಮ್ಮ ಅಲ್ಲಂಪ್ರಭು ಪಾಟೀಲ್ ಸರ್ ಅವರು ವೈಯಕ್ತಿಕ ನಮ್ಮ ಗುರುಗಳಾದ ಚಂದ್ರಶೇಖರ್ ಪಾಟೀಲ್ ರೇವೂರವರ ಒಂದು ಪುತ್ರಿಯನ್ನು ನಾನು ಮಾಡಿ ಔಷಧ ಭವನಕ್ಕೆ ನನ್ನ ಒಂದು ಆಸೆ ಇದಕ್ಕೆ ಸಲುವಾಗಿ ನಾನು ಕೊಟ್ಟಿದ್ದೀನಿ. ಅದಕ್ಕೆ ನಾವು ದಯವಿಟ್ಟು ವೈಯಕ್ತಿಕ ಬರಬೇಡ್ರಿ. ವೈಯಕ್ತಿಕ ಬಂದ್ರೆ ನಾವ್ ಏನ್ ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ. ಈಗಾಗಲೇ ನಾವು ಮೊದಲನೇ ಮಾತು ರಾಮ ಮಂದಿರ ಹತ್ರ ಸರ್ಕಲ್ ನಲ್ಲಿ ಒಂದು ಕೂಡಿಸ್ಬೇಕಂತ ಹೇಳಿದ್ರೆ ಒಂದು ಸ್ತಂಭ ಇದು ಮಾಡಿದೆವು, ಪಿಲ್ಲರ್ ಹಾಕಿದೆವು. ಆ ಪಿಲ್ಲರ್ ಆದ ತಕ್ಷಣ ಕಾರ್ಪೊರೇಷನ್ ಬಂದ್ರು ಬರಲ್ಲ ಅಂತಂದ್ರು ಗೈಡ್ಲೈನ್ಸ್ ಪ್ರಕಾರ ಯಾವುದೇ ರೀತಿ ಅಂತ ಅದಕ್ಕೆ ಮುಂದೆ ಒಂದು ವರ್ಡ್ ಒಂದು ಕಲ್ಲನ್ನು ಅದು ಕೂಡಿಸಿಲ್ಲ. ಅದು ರಾತ್ರೋರಾತ್ರಿ ಪೊಲೀಸಿಗೆ ನಿಂದಿರಿಸಿ ಅದು ರಾತ್ರೋರಾತ್ರಿ ಹೊಡೆದ್ರು. ಯಾಕ ನೀವು ಸಿಟಿಯಲ್ಲಿ ಏನ್ ಮಾಡೋದು ಅದನ್ನ ನೋಡ್ರಿ ಸ್ವಾಮಿ. ದಯವಿಟ್ಟು ವೈಯಕ್ತಿಕ ಬಂದು ಈ ರೀತಿ ಮಾಡೋ ತಪ್ತಾವ್. ನೀವು 9 ತಿಂಗಳಲ್ಲಿ ಏನ್ ಮಾಡಿದ್ರಿ ಹೇಳ್ರಿ ನಮ್ಗೆ? ಇವಾಗ ಬರ್ತೀವಿ, ತಾವು ಇದ್ರ ಬಲ್ಲಿ ಏನಂತ IBL ಮೀಟಿಂಗ್ ತಗೋತೀರಿ, ಯಾವ ಕಾರ್ಪೊರೇಟರ್ ಗೊತ್ತಿಲ್ಲ, ಆಫೀಸರ್ ತಗೋಲ್ಲ. ಹಾಗೆ ಮೇಡಮ್ ಅವ್ರು ಬರ್ತಾರೆ, ಯಾವ ಮೀಟಿಂಗ್ ತಗೋತಾರೆ ಯಾರಿಗೂ ಗೊತ್ತಿಲ್ಲ. ಈ 9 ತಿಂಗಳಲ್ಲಿ ತಾವು ಏನ್ ಮಾಡಿದ ಅಭಿವೃದ್ಧಿ ತೋರಿಸಂತಂದ್ರೆ ಅವ್ರು ಯಾರೋ ರಾಜು ಜಾನಿ ಅವ್ನು ಮಾತ್ರ ಲ್ಯಾಂಗ್ವೇಜ್ ಅವ್ನು ಏನಿದಾನ ಪಾರ್ಟಿಯಲ್ಲಿ, ಅವ್ನ್ ಕಾರ್ಪೊರೇಟರ್, ಅವ್ನ್ ಏನಿದಾನ ಅವ್ನು ಸರ್ ಮಾಮೂಲಿ ಒಂದು ಕಾರ್ಯಕರ್ತ, ಅವ್ನು ಏನಿದಾನ ಅವನಿಗೆ ಗೊತ್ತಿಲ್ಲ. ಈ ರೀತಿ ಮಾತಾಡ್ತಾನ. AC ಬಸ್ ನಲ್ಲಿ ಬಂದ್ ಎಲ್ಲರ ಮನೆಯಲ್ಲಿ AC ಇದಾವ, ಎಲ್ಲರ ಗಾಡಿನೂ AC ಇದಾವ. ಅವ್ರ ಸಲಕ್ ಅವ್ರ ಮೇಲೆ AC ಇಲ್ಲ, ಗಾಡಿ AC ಇಲ್ಲ, ಅವ್ರ ಮನೆಗೆ AC ಇಲ್ಲ ಅಂತ ಅವ್ರ ಒಳ್ಳೆ ಸಲ ಗಾಡಿ ಮಾಡ್ಕೊಂಡ್ರಿ ರಥಯಾತ್ರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅವ್ರ ಅಭಿವೃದ್ಧಿ ಏನಾದ್ರು ಮಾಡಿದ್ರು ಅಂತಂದ್ರೆ ಬಾ ಅಂತ ಹೇಳಿ ಸರ್. 9 ತಿಂಗಳಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಇವತ್ತು ನಾವು ಒಂದು ಕಾರ್ಪೊರೇಷನ್ ನಲ್ಲಿ ನಾನು ಒಂದು ಮೇಯರ್ 9 ತಿಂಗಳಾಯ್ತು. ಇವತ್ತು ಯಾವುದೇ ರೀತಿ ಅಂತ ಅಭಿವೃದ್ಧಿ ಕಾಮಗಾರಿ ಯಾವುದೂ ಇಲ್ಲ. ಸರ್ಕಾರದಿಂದ ಬಂದಿರೋ ಅನುದಾನದಲ್ಲಿ ನಾನು ಎಲ್ಲ ವಾರ್ಡಿಗೆ ಡಿವೈಡ್ ಮಾಡ್ಕೇಸಿನ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ಕೊಟ್ಟರು ಯಾವುದೇ ಅನುದಾನವಿಲ್ಲ. ನಾ ಈಗಾಗಲೇ ಪ್ರಿಯಾಂಕ್ ಸಾಹೇಬ್ರಿಗೆ ಕೂಡ ಮನಿ ಪತ್ರ ಕೊಟ್ಟು ಬಂದಿನಿ, ಬೆಳಗಾವ್ ಹೋಗಿ ಲೆಟರ್ ಕೊಟ್ಟು ಬಂದಿನಿ, ಎಲ್ಲ ವಾರ್ಡಿಗೆ ಅಭಿವೃದ್ಧಿ ಮಾಡ್ರಿ ಅಂತ ಹೇಳಿ. ಅಭಿವೃದ್ಧಿ ಎಷ್ಟು ಡೆವಲಪ್ಮೆಂಟ್ ಮಾಡ್ತೀರಿ ಸರ್? ಈ 3 ತಿಂಗಳು 2 ವರ್ಷ ಆಯ್ತು, ಯಾವ್ದೇ ರೀತಿ ಅಂತ ಅಭಿವೃದ್ಧಿ ಇಲ್ಲ ಅಂತ ಹೇಳಿ ಮಾಡಿದ್ರು ಕೂಡ ನಾನು ಫೋನ್ ಮುಖಾಂತರ ಮಾತಾಡಿದ್ದೀನಿ ಅವ್ರಿಗೆ. ಸರ್ ಒಂದಿನ ಟೈಮ್ ಕೊಡ್ರಿ, ತಾವು ದಯವಿಟ್ಟು ಸಿಟಿಯಲ್ಲಿ ತಾವು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇದ್ದೀರಿ, ಇಬ್ರು ಶಾಸಕರು ಮತ್ತು ಹಾಗೂ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡ್ಕೇಸಿನ ಸಿಟಿ ಬಗ್ಗೆ ವಿಚಾರ ಮಾಡಿ, ಸಿಟಿ ಬಗ್ಗೆದಾಗ ಡೆವಲಪ್ಮೆಂಟ್ ಸಲಕ್ ಮಾತಾಡಂತಂದ್ರೆ ಅವ್ರು ಇಲ್ಲಿ ತನಕ ನಮಗೊಂದು ಕರೆಯಕ್ಕೆ ಅದ್ರ ಉತ್ತರ ಇಲ್ಲ, ಯಾವುದೇ ರೀತಿ ಅಂತ ನಮ್ಗೆ ಸ್ಪಂದನೆ ಇಲ್ಲ, ಯಾವುದೇ ರೀತಿ ಅಂತ ನಮ್ಗೆ ವಿಶ್ವಾಸ ತಗೊಂಡು ಹೋಗ್ತಲ್ಲ. ಅವ್ರ ಸರ್ಕಾರ ಏನು ಅವ್ರಿಗೆ ಆದಂತ ಒಂದು ಸರ್ಕಾರ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಸಂದರ್ಭದಲ್ಲಿ ಅವ್ರ ಸರ್ಕಾರದಲ್ಲಿ ಏನ್ ಮಾಡಿದ್ರೆ 9 ತಿಂಗಳಲ್ಲಿ ತೋರಿಸ್ಬೇಕು. ಮಾನ್ಯ ಶಾಸಕರೇ, ನಾವು ದಕ್ಷಿಣ ಮತ ಕ್ಷೇತ್ರ ಶಾಸಕರಿಗೆ ಈ ಪತ್ರಿಕಾ ಮುಖಾಂತರ ಹೇಳ್ತೀನಿ, ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರವರ ಹೆಸರಿಗೆ ಏನಾದ್ರು ಬಂದ್ರೆ ಅವ್ರ ಅಭಿಮಾನಿಗಳು ಏನಿದ್ದಾರೆ ಅವ್ರ ಶಕ್ತಿ ಏನಾದ್ರು ಪ್ರದರ್ಶನದ ಏನ್ ಶಕ್ತಿ ಇದೆ ತೋರಿಸ್ತೀನಿ. ಬಟ್ ಯಾರು ಬಿಡಿ ನಾವು ಒಬ್ಬನೇ ಬಂದು ತೋರಿಸ್ತೀನಿ. ಏನ್ ತೋರಿಸ್ಬೇಕ? ದಯವಿಟ್ಟು ನಮ್ಮ ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರವರ ಹೆಸರಿಗೆ ತಾವು ದಯವಿಟ್ಟು ಬರಬಾರ ಅಂತ ಈ ಪತ್ರಿಕಾ ಮುಖಾಂತರ ಕೇಳ್ಕೊತೀನಿ.